ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ದೃಷ್ಟಿಯಲ್ಲಿ ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಅಂದರೆ ಕೇವಲ ಗಗನಚುಂಬಿ ಕಟ್ಟಡಗಳಷ್ಟೇ, ಅಥವಾ ತಲೆಮಾರುಗಳಿಂದ ಅನ್ನ ಬೆಳೀತಾ ಇರುವ ರೈತನ ಕಣ್ಣೀರಿಗೂ ಆ ಅಭಿವೃದ್ಧಿಯಲ್ಲಿ ಬೆಲೆ ಇದೆಯಾ? ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ನಗರವನ್ನು ಕಟ್ಟಲು ಹೊರಟಿದ್ದೀರಿ. ಓಕೆ, ನಿಮ್ಮ ಆ ಕನಸು ನಿಜಕ್ಕೂ ಸ್ವಾಗತಾರ್ಹ. ಆದರೆ ಆ ಕನಸಿನ ಅಡಿಪಾಯ ರೈತನ ರಕ್ತ ಬೆವರಿನಿಂದ ತೇವಗೊಂಡ ಭೂಮಿಯ ಮೇಲೆ ನಿರ್ಮಾಣ ಆಗಬಾರದು. ಇದು ನಮ್ಮ ಕಳಕಳಿ, ಕನ್ನಡಿಗರ ಕಳಕಳಿ. ನಿನ್ನೆ ಬಿಡದಿಯಲ್ಲಿ ಏನು ನಡೀತೋ ಅದು ಸಮ್ಮತ ಅಲ್ಲ. ಸರ್ಕಾರ ರೈತರ ಮೇಲೆ ಬಲಪ್ರಯೋಗ ಮಾಡುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮದೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ದೇಶದೆಲ್ಲೆಡೆ ರೈತರ ಭೂಮಿ ಉಳಿಸಲು ಹೋರಾಡ್ತಾ ಇರುವಾಗ, ಅದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಿಡದಿಯಲ್ಲಿ ರೈತರ ಮೇಲೆ ಬಲವಂತ ಮಾಡಿ ಅವರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹೊರಟಿರುವುದು ನ್ಯಾಯಸಮ್ಮತ ಅಲ್ಲ. ತಮ್ಮ ನೆಲ ಉಳಿಸಿಕೊಳ್ಳಲು ನಿಂತ ರೈತರ ಮೇಲೆ, ಮಹಿಳೆಯರ ಮೇಲೆ ಬಲಪ್ರಯೋಗ ಮಾಡೋದು ಪ್ರಜಾಪ್ರಭುತ್ವ ಅಲ್ಲ. ನೀವು ಅಭಿವೃದ್ಧಿಯ ಹೆಸರಲ್ಲಿ ರೈತರ ಧ್ವನಿಯನ್ನು ಮಣಿಸುವ ದುಸ್ಸಾಹಸಕ್ಕೆ ಯಾವತ್ತೂ ಕೈ ಹಾಕಬೇಡಿ. ಹಾಕಿದ್ರೆ ಮುಂದಿನ ಚುನಾವಣೆಯಲ್ಲೇ ನಿಮ್ಮ ಕೈಗಳು ಸುಡುತ್ತೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ದೇಶಕ್ಕೆ ಅನ್ನ ಕೊಡುವವನು ರೈತ. ಆ ರೈತ ತನ್ನ ಭೂಮಿಯನ್ನು ಉಳಿಸ್ಕೊಳ್ಳಲು ಪೊಲೀಸ್ ಬಂದೋಬಸ್ತಿನ ಎದುರು ನಿಲ್ಲಬೇಕಾದ ಪರಿಸ್ಥಿತಿ ಬಂದರೆ ಅದು ಕೇವಲ ಬಿಡದಿಯ ಸಮಸ್ಯೆ ಅಲ್ಲ, ಅದು ಈ ನಾಡಿನ ಸಮಸ್ಯೆಯೂ ಆಗತ್ತೆ. ನಿಮ್ಮ ಆ ಅಭಿವೃದ್ಧಿಯ ಮಾದರಿಯನ್ನು ನಾವು ಪ್ರಶ್ನಿಸಲೇಬೇಕಾಗತ್ತೆ. ಇದನ್ನು ನಾವು ಕೇವಲ ಒಂದು ಟೌನ್ಶಿಪ್ ವಿಷಯ ಅಂತ ನೋಡೋಕೆ ಆಗಲ್ಲ ರೀ. ಈ ಬೆಳವಣಿಗೆಯನ್ನು ನಾವು ಅಭಿವೃದ್ಧಿ ಮತ್ತು ಅಸ್ತಿತ್ವದ ನಡುವಿನ ಮಹಾಸಂಗ್ರಮವಾಗಿ ನೋಡಬೇಕಾಗತ್ತೆ. ಬಿಡದಿಯ ಸುಮಾರು 9,600 ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಒಂದೆಡೆ ಭವಿಷ್ಯದ ಬೆಂಗಳೂರಿನ ಕನಸಾಗಿ ಬಿಂಬಿತವಾಗ್ತಾ ಇದ್ರೆ, ಮತ್ತೊಂದೆಡೆ ಸಾವಿರಾರು ರೈತರ ಬದುಕಿನ ಆತಂಕವಾಗಿ ಪರಿಣಮಿಸಿದೆ. ನಿನ್ನೆ ಬಿಡದಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆಗಳು ಈ ವಿವಾದಕ್ಕೆ ಹೊಸ ತಿರುವು ನೀಡಿದೆ. ಜಂಟಿ ಅಳತೆ ಸರ್ವೆ ನಡೆಸಲು ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ಗ್ರಾಮಕ್ಕೆ ಹೋಗಿದ್ರು. ಈ ವೇಳೆ ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸ್ತಾ ಇರುವ ರೈತರು ಮತ್ತು ಮಹಿಳೆಯರು ಸರ್ವೆ ಮಾಡೋದನ್ನು ತೀವ್ರವಾಗಿ ವಿರೋಧಿಸಿದರು. ಪರಿಸ್ಥಿತಿ ಉದ್ವಿಗ್ನಗೊಂಡು ಕಲ್ಲು ತೂರಾಟ ನಡೆಯಿತು. ಅಧಿಕಾರಿಗಳ ವಾಹನಗಳು ಜಖಂಗೊಂಡವು. ಪೊಲೀಸರು ಮತ್ತು ಅಧಿಕಾರಿಗಳಿಗೆ ಗಾಯಗಳಾದವು. ಹಿಂಸಾಚಾರ ಯಾವ ರೂಪದಲ್ಲಿದ್ದರೂ ಅದು ಒಪ್ಪಿಕೊಳ್ಳಲಾಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಪ್ರಶ್ನೆಯೂ ಉದ್ಭವಿಸುತ್ತೆ. ರೈತರು ಯಾಕೆ ಈ ಮಟ್ಟದಲ್ಲಿ ಆಕ್ರೋಶಗೊಂಡರು? 500 ದಿನಗಳಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸ್ತಾ ಇರುವ ಜನರೊಂದಿಗೆ ಇನ್ನಷ್ಟು ಸಂವಾದ ನಡೆಸುವ ಅವಕಾಶ ಸರ್ಕಾರಕ್ಕೆ ಇರಲಿಲ್ವಾ? ಭೂಮಿಯ ಮಾಲೀಕರ ಆತಂಕಗಳನ್ನು ಸಂಪೂರ್ಣವಾಗಿ ಆಲಿಸಿದ ನಂತರವೇ ಸರ್ವೆ ಪ್ರಕ್ರಿಯೆ ನಡೆಸಬಹುದಿತ್ತಲ್ವಾ? ಇದ್ಯಾವುದನ್ನು ಸರ್ಕಾರ ಮಾಡಿಲ್ಲ. ಸರ್ಕಾರ ಈ ವಿಚಾರದಲ್ಲಿ ಇಷ್ಟೊಂದು ಆತುರ ಯಾಕೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಸರ್ಕಾರದ ಈ ಆತುರ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾವ ಹಿತಾಸಕ್ತಿಗಾಗಿ, ಯಾರ ಹಿತಾಸಕ್ತಿಗಾಗಿ ಈ ಆತುರ ಅಂತ ಸರ್ಕಾರವೇ ಹೇಳಬೇಕು. ಸರ್ಕಾರದ ಪ್ರಕಾರ ಬಿಡದಿಯಲ್ಲಿ ನಿರ್ಮಾಣವಾಗಲಿರುವ ಈ ಯೋಜನೆ ಸಾಮಾನ್ಯ ಬಡಾವಣೆ ಅಲ್ಲ. ಇದು ಭಾರತದ ಮೊದಲ ವರ್ಕ್ ಲೈವ್ ಪ್ಲೇ ಮಾದರಿಯ AI ಆಧಾರಿತ ನಗರ. ಸುಮಾರು 2,000 ಎಕರೆ ಪ್ರದೇಶವನ್ನು ಕೃತಕ ಬುದ್ಧಿಮತ್ತೆ, ಡೇಟಾ ಸೆಂಟರ್, ರೋಬೋಟಿಕ್ಸ್, IT ಮತ್ತು ಸ್ಟಾರ್ಟಪ್ ಕಂಪನಿಗಳಿಗೆ ಮೀಸಲಿಡುವ ಉದ್ದೇಶವಿದೆಯಂತೆ. ಸುಮಾರು 20,000 ಕೋಟಿ ರೂಪಾಯಿಗಳ ಹೂಡಿಕೆಯಲ್ಲಿನ ನಿರ್ಮಾಣವಾಗಲಿರುವ ಈ ನಗರ ಬೆಂಗಳೂರಿನ ಮುಂದಿನ ಬೆಳವಣಿಗೆಯ ಕೇಂದ್ರವಾಗಲಿದೆ ಎಂಬುದು ಸರ್ಕಾರದ ವಾದ. ಇದರಲ್ಲಿ ತಪ್ಪೇನೂ ಇಲ್ಲ. ರಾಜ್ಯಕ್ಕೆ ಹೂಡಿಕೆ ಬರಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು, ಹೊಸ ತಂತ್ರಜ್ಞಾನ ಬೆಳಿಬೇಕು, ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಹೋಗಬೇಕು. ಇವೆಲ್ಲವೂ ಅಗತ್ಯವೇ. ಆದರೆ ಈ ಅಭಿವೃದ್ಧಿಗೆ ಬೆಲೆ ಯಾರು ಕೊಡಬೇಕು? ಅದು ರೈತನೇ ಆಗಬೇಕಾ? ಇಲ್ಲಿ ನಗರೀಕರಣದ ಅಭಿವೃದ್ಧಿಯ ಜೊತೆಗೆ ಪರಿಸರ ನಾಶವೂ ಇದೆ. ಯೋಜನೆ ಜಾರಿಯಾದರೆ ಲಕ್ಷಾಂತರ ಸಸ್ಯಗಳು ಮತ್ತು ಮರಗಳು ನಾಶವಾಗುವ ಸಾಧ್ಯತೆ ಇದೆ. ಸಾವಿರಾರು ತೆಂಗು, ಅಡಿಕೆ ಮತ್ತು ಬಾಳೆ ಗಿಡಗಳು ಕಡಿದು ಹಾಕಬೇಕಾಗತ್ತೆ. ಕೃಷಿ ಭೂಮಿಯ ಸ್ವರೂಪವೇ ಬದಲಾಗಬಹುದು. ಇದು ಕೇವಲ ಪರಿಸರದ ಪ್ರಶ್ನೆ ಮಾತ್ರ ಅಲ್ಲ, ಇದು ಗ್ರಾಮೀಣದ ಆರ್ಥಿಕತೆಯ ಪ್ರಶ್ನೆಯೂ ಹೌದು. ಇಲ್ಲಿ ಹೈನುಗಾರಿಕೆಯ ಪ್ರಶ್ನೆಯೂ ಇದೆ, ಹಾಗೆ ಮಹಿಳೆಯರ ಸ್ವಾವಲಂಬನೆಯ ಪ್ರಶ್ನೆಯೂ ಇದೆ. ಈ ಭಾಗದಿಂದ ಬೆಂಗಳೂರಿಗೆ ಪ್ರತಿದಿನ ಸಾಗುವ ಹಾಲು, ಕೃಷಿ ಉತ್ಪನ್ನಗಳು, ಹಣ್ಣು, ತರಕಾರಿಗಳ ಪೂರೈಕೆಯಲ್ಲಿ ಸಮಸ್ಯೆ ಆದರೆ ಅದರ ಪರಿಣಾಮ ಬೆಂಗಳೂರು ನಗರಕ್ಕೂ ತಟ್ಟುವುದಿಲ್ವಾ? ಕೇವಲ
AICT ಮಾಡಿದರೆ ಸಾಕಾಗುತ್ತೆ, ಅಲ್ಲಿ ತಿನ್ನೋಕೆ ಆಹಾರ ಕೂಡ ಬೇಕಲ್ವಾ? ಅದನ್ನು ಬೆಳೆದುಕೊಡೋದು ಇದೇ ರೈತ ಅಲ್ವಾ? ಹಾಗಿರುವಾಗ ಅಭಿವೃದ್ಧಿ ಹೆಸರಲ್ಲಿ ರೈತರ ಮೇಲೆ ಯಾವುದೇ ರೀತಿಯ ಒತ್ತಡ, ದಬ್ಬಾಳಿಕೆ, ದೌರ್ಜನ್ಯ ನಡೆದರೆ ಅದು ಖಂಡನೀಯ. ಸರ್ಕಾರ ಇಲ್ಲಿ ಪರಿಹಾರದ ಪಟ್ಟಿ ಕೊಟ್ಟು ಕೈ ತೊಳೆಯೋಕೆ ಆಗೋದಿಲ್ಲ. ಭೂಮಿಗೆ ಪರಿಹಾರ, ಹಣವೇ ಅಂತಿಮ ಪರಿಹಾರ ಆಗೋದಿಲ್ಲ. ಈಗ ಕೋಟಿ ಕೊಡ್ಬೋದು ನೀವು, ಆದರೆ ಆ ಹಣ ಮುಗಿದ ಮೇಲೆ ಬದುಕು ಹೇಗೆ ಅನ್ನೋ ಪ್ರಶ್ನೆಯು ರೈತರನ್ನ ಕಾಡುತ್ತೆ. ಭೂಮಿಯನ್ನು ಕಳೆದುಕೊಂಡ ನಂತರ ಕೃಷಿಕನ ಗುರುತು ಇರೋದಿಲ್ಲ ರೀ. ವ್ಯವಸಾಯ ಇಲ್ಲ ಅಂದರೆ ಅವರಿಗೆ ಬದುಕೇ ಇರೋದಿಲ್ಲ. ರೈತರ ಆ ಬದುಕನ್ನು ಕಸಿದುಕೊಂಡು ನೀವು ಅತ್ಯಾಧುನಿಕ ನಗರ ನಿರ್ಮಾಣ ಮಾಡಬೇಕು ಅಂತೇನಿಲ್ಲ. ಎಂದು ಕೃಷಿ ಮಾಡುವ ಕುಟುಂಬದ ಮುಂದಿನ ತಲೆಮಾರಿನವರು ನಾಳೆ AICTಯಲ್ಲಿ ಉದ್ಯೋಗ ಪಡೆಯುತ್ತಾರೆ ಅನ್ನೋ ಭರವಸೆಯನ್ನು ಈ ಸರ್ಕಾರ ಕೊಡುತ್ತಾ? ಭೂಮಿ ಕಳೆದುಕೊಳ್ಳುವ ರೈತರ ಮನೆಯ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಸಿಗುತ್ತಾ? ಇವು ಕೇವಲ ಭಾವನಾತ್ಮಕ ಪ್ರಶ್ನೆಯಲ್ಲ, ಇವು ಅಭಿವೃದ್ಧಿಯ ಮಾದರಿಯನ್ನು ಮರುಪರಿಶೀಲಿಸುವ ಪ್ರಶ್ನೆಗಳು. ಬಿಡದಿ ವಿಚಾರದಲ್ಲಿ ರಾಜಕೀಯ ಏನೇ ಇರಲಿ, ರಾಜಕಾರಣಿಗಳ ಸಂಘರ್ಷ ಏನೇ ಇರಲಿ, ಆದರೆ ಈ ರಾಜಕೀಯ ಸಂಘರ್ಷದ ನಡುವೆ ಮೂಲ ಪ್ರಶ್ನೆ ಮಾತ್ರ ಮರಿಬಾರದು. ಯಾಕಂದರೆ ಅದು ರೈತರ ಬದುಕಿನ ಪ್ರಶ್ನೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಅಭಿವೃದ್ಧಿ ಮಾಡುವುದು ಅದರ ಕರ್ತವ್ಯ. ಆದರೆ ಜನರ ವಿಶ್ವಾಸ ಗಳಿಸಿ ಅವರ ಒಪ್ಪಿಗೆಯೊಂದಿಗೆ ಅಭಿವೃದ್ಧಿ ಮಾಡುವುದು ಇನ್ನೂ ದೊಡ್ಡ ಕರ್ತವ್ಯ. ಪ್ರಜಾಪ್ರಭುತ್ವದಲ್ಲಿ ಸಂವಾದಕ್ಕಿಂತ ಬಲಪ್ರಯೋಗ ಯಾವತ್ತೂ ದೊಡ್ಡದಾಗಬಾರದು. ಪೊಲೀಸರ ಸಮ್ಮುಖದಲ್ಲಿ ನಡೆಯುವ ಪ್ರತಿಯೊಂದು ಭೂಸ್ವಾಧೀನ ಪ್ರಕ್ರಿಯೆಯು ಜನರಲ್ಲಿ ಆತಂಕವನ್ನು ಹುಟ್ಟಿಸುತ್ತೆ, ಸರ್ಕಾರದ ವಿರುದ್ಧ ಜನರ ಅಸಹನೆ ಹೆಚ್ಚಿಸುತ್ತೆ. ಅದರಿಂದ ಕಾನೂನು ಪಾಲನೆಯ ಜೊತೆಗೆ ಜನರ ವಿಶ್ವಾಸ ಗಳಿಸುವ ಪ್ರಯತ್ನವೂ ಅಷ್ಟೇ ಮುಖ್ಯವಾಗತ್ತೆ. ಬಿಡದಿಯಲ್ಲಿ ನಡೀತಾ ಇರುವ ಹೋರಾಟ ಕೇವಲ ಒಂದು ಗ್ರಾಮದ ಹೋರಾಟ ಅಲ್ಲ. ನಾಳೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಯೋಜನೆಗಳು ಬಂದಾಗ ರೈತರ ಹಕ್ಕುಗಳನ್ನು ಹೇಗೆ ರಕ್ಷಿಸಬೇಕು ಎಂಬುದಕ್ಕೆ ಇದು ಒಂದು ಪರೀಕ್ಷೆಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದು ರಾಷ್ಟ್ರವನ್ನು ಕಟ್ಟುವುದು ಕೇವಲ ಕಾಂಕ್ರೀಟ್ ಕಟ್ಟಡಗಳು ಅಷ್ಟೇ ಅಲ್ಲ. ಅದನ್ನು ಕಟ್ಟುವುದು ಹೊಲದ ಮಣ್ಣು, ರೈತನ ಶ್ರಮ ಮತ್ತು ಸಮಾಜದ ವಿಶ್ವಾಸ. ನಿಮಗೆ ಬೇಕಾದಷ್ಟು AICTಗಳನ್ನು ಕಟ್ಬೋದು, ಹೈಟೆಕ್ ನಗರಗಳನ್ನು ನಿರ್ಮಿಸ್ಬೋದು, ಜಗತ್ತಿನ ಹೂಡಿಕೆಗಳನ್ನು ಆಕರ್ಷಿಸ್ಬೋದು. ಆದರೆ ಅನ್ನ ಬೆಳೆಯುವ ಭೂಮಿಯನ್ನು ಕಳೆದುಕೊಂಡ ರೈತನ ಮನಸ್ಸನ್ನು ಮರಳಿ ಕಟ್ಟಲು ಯಾವತ್ತೂ ಸಾಧ್ಯ ಇಲ್ಲ. ಅಭಿವೃದ್ಧಿ ಎಂಬ ಪದಕ್ಕೆ ನಿಜವಾದ ಅರ್ಥ ಬರಬೇಕಾದ್ರೆ ಅದು ಎಲ್ಲರ ಅಭಿವೃದ್ಧಿ ಆಗಬೇಕು. ರೈತನ ಕಣ್ಣೀರಿನ ಮೇಲೆ ನಿರ್ಮಾಣವಾಗುವ ಅಭಿವೃದ್ಧಿ ಶಾಶ್ವತವಾಗುವುದಿಲ್ಲ. ಸಂವಾದ, ನ್ಯಾಯಯುತ ಪರಿಹಾರ, ಕಾನೂನುಬದ್ಧ ಪ್ರಕ್ರಿಯೆ ಮತ್ತು ಜನರ ವಿಶ್ವಾಸ, ಈ 4 ಅಡಿಪಾಯಗಳ ಮೇಲೆ ಯಾವುದೇ ಅಭಿವೃದ್ಧಿಯ ಕನಸು ನಿಲ್ಲಬೇಕು. ಇಲ್ಲದಿದ್ದರೆ ಗಗನಚುಂಬಿ ಕಟ್ಟಡಗಳು ಎದ್ದರೂ ಸಮಾಜದ ಅಡಿಪಾಯದಲ್ಲಿ ಮೂಡುವ ಬಿರುಕುಗಳನ್ನು ಯಾವುದೇ ತಂತ್ರಜ್ಞಾನದಿಂದ ಮುಚ್ಚಲಾರದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.